ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಈ ಸಪೋರ್ಟಿಗೆ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಹಾಗೆ ಈ ಒಂದು ಚಳಿ ಮಳೆ ವೆದರ್ ಇದಕ್ಕೆ ಕೆಲವೊಬ್ಬರಿಗೆ ಸ್ಪೈಸಿ ತಿನ್ನಬೇಕು ಅನಿಸ್ತಾ ಇರುತ್ತೆ, ಕೆಲವೊಬ್ಬರಿಗೆ ಬಿಸಿ ಬಿಸಿಯಾಗಿ ಏನಾದರೂ ಸ್ವೀಟಾ ಅಥವಾ ಖಾರ ತಿನ್ನಬೇಕನ್ನಿಸ್ತಾ ಇರುತ್ತೆ. ಆದರೆ ಅದು ಹೆಲ್ದಿಯಾಗೂ ಇರಬೇಕು. ಸೊ ಹಾಗಾಗಿ ಮನೇಲೇ ಇರುವಂತಹ ಈ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಪಾಯಸ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಏನಾದರೂ ಚೇಂಜಸ್ ಇದ್ದರೆ ಅಥವಾ ನೀವು ಮಾಡೋ ರೀತಿ ಬೇರೆ ಇದ್ದರೆ ನನಗೂ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ನಾನು ಟ್ರೈ ಮಾಡಿ ನೋಡ್ತೀನಿ. ಥ್ಯಾಂಕ್ ಯು. ಹಾಗೆ ಇದಕ್ಕೆ ತೆಂಗಿನ ಹಾಲನ್ನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ತೆಂಗಿನಕಾಯಿನ ತೊಗೊಂಡು ಅದನ್ನು ಕಂಪ್ಲೀಟಾಗಿ ಫಸ್ಟ್ ಹಾಲು ಹಾಗೆ ಸೆಕೆಂಡ್ ಹಾಲು ಅಂದರೆ ಫಸ್ಟ್ ಒಂದು ಸಲ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಹಾಲು ತೆಗೆದಿಟ್ಕೊಂಡು ಸೆಕೆಂಡ್ ಹಾಲನ್ನು ಇಲ್ಲಿ ಬೆಲ್ಲ ಹಾಕಿ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದನ್ನು ಫಸ್ಟಿಗೆ ಇದರಲ್ಲಿ ಅಂಜೂರ ಮತ್ತು ಇದೆಲ್ಲ ಲಾಸ್ಟಿಗೆ ಹಾಕ್ಕೋಬೇಕು. ಖರ್ಜೂರನ ಫಸ್ಟಿಗೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಬೆಲ್ಲ, ಖರ್ಜೂರ ಮತ್ತು ಸೆಕೆಂಡ್ ಹಾಲು ಬೇಯಲಿಕ್ಕೆ ಇಟ್ಬಿಟ್ಟು ಇದು ಒಂದೆರಡು ಕುದಿ ಬಂದಮೇಲೆ ಅದಕ್ಕೆ ಬೇರೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಯಾವುದನ್ನು ಹುರ್ಕೊಂಡಿಲ್ಲ ತುಪ್ಪದಲ್ಲಿ. ಬೇಕಾದರೆ ಆಪ್ಷನಲ್, ನಿಮಗೆ ಹುರಿದು ಹಾಕ್ಕೋಬೇಕು ಅಂದರೆ ಹುರಿದು ಹಾಕ್ಕೋಬೋದು, ಹಸಿ ಹಾಕ್ಕೋಬೇಕು ಅಂದರೆ ಹಸಿನೂ ಹಾಕ್ಕೋಬೋದು. ಟೇಸ್ಟ್ ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ ಫ್ರೆಂಡ್ಸ್. ನಾನು ಹುರಿದು ಒಂದು ಸಲ ಮಾಡಿ ಟ್ರೈ ಮಾಡಿದ್ದೀನಿ. ಎರಡೂ ಸೇಮ್, ಆಲ್ಮೋಸ್ಟ್ ಟೇಸ್ಟ್ ಸೇಮ್ ಇರುತ್ತೆ. ಹಾಗಾಗಿ ನನಗೆ ಕ್ವಿಕ್ಕಾಗಿ ಆಗಬೇಕು ಅಂತ ಹೇಳಿ ಇಲ್ಲಿ ನಾನು ಹುರಿದೇನೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಹಾಕಿ ಒಂದು 10-15 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಎಲ್ಲ ಬಾಯ್ಲ್ ಆಗುತ್ತೆ ಮತ್ತು ಬಾದಾಮಿನೂ ಸ್ವಲ್ಪ ಸಿಪ್ಪೆ ಎಲ್ಲ ಬಿಡ್ತಾ ಬರುತ್ತೆ. ಬಟ್ ಕೆಲವೊಬ್ಬರಿಗೆ ಬಾದಾಮಿ ಸಿಪ್ಪೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನೆನೆಸಿಟ್ಟು ಸಿಪ್ಪೆ ತೆಗೆದು ಆಮೇಲೂ ಹಾಕೊಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ಕುದಿ ಬಂದಿದೆ. ಕಲರೂ ಸ್ವಲ್ಪ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲನೂ ಸಿಹಿನ ಇಳ್ಕೊಳ್ತಾ ಇದೆ. ಆ ಥರ ಎಲ್ಲ ಚೆನ್ನಾಗಿ ಕುದಿ ಬಂದಿರೋದಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ತೆಂಗಿನ ಹಾಲು, ಗಟ್ಟಿ ಹಾಲು ಇದೆಯಲ್ಲ, ಇನ್ನೊಂದು ಸ್ವಲ್ಪ ಫಸ್ಟಿಗೆ ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡಿದ್ದೆ, ಗಟ್ಟಿ ಹಾಲು ಫಸ್ಟ್ ಹಾಲನ್ನು ಅದನ್ನು ಇಲ್ಲಿ ಹಾಕಿಬಿಟ್ಟು ಕುದಿಸ್ಕೊತಾ ಇದ್ದೀನಿ. ಸ್ವಲ್ಪ ತುಂಬ ದಪ್ಪ ಬೇಕು ಅಥವಾ ತೆಳು ಬೇಡ, ಇಷ್ಟ ಆಗಲ್ಲ ಅನ್ನೋರು ಇಲ್ಲಿ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕನ್ನು ಸಹ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಹಾಗೆ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ದಪ್ಪ ಹಾಲು ಫಸ್ಟ್ ಹಾಲು ಸೆಕೆಂಡ್ ಹಾಲು ಹಾಕಿ ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಸ್ವಲ್ಪ ಕುದಿಬೇಕಿದು, ದಪ್ಪ ಕನ್ಸಿಸ್ಟೆನ್ಸಿ ಬಂದಿಲ್ಲ ಇನ್ನು. ಇದರಲ್ಲಿ 2 ನಿಮಿಷ ಬಿಟ್ಟು ಮತ್ತೆ ನೋಡುವಾಗ ನೋಡಿ ಗಾಯ್ಸ್, ತುಂಬ ಚೆನ್ನಾಗಿ ಬಂದಿದೆ. ಅದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಮತ್ತು ತೆಂಗಿನ ಹಾಲು, ಬೆಲ್ಲ ಇದ್ದರೆ ಸಾಕಾಗುತ್ತೆ.